ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಕೀರ್ತನೆ ಬರೆದಂಥ ದಾವಿದನು ಈ ರೀತಿ ಅನ್ನುತ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆದಾಗಲೂ ಕೇಡಿಗೆ ಎದುರೇನು. ಅದ್ಭುತವಾಗಿರ್ತಕ್ಕಂಥ ಒಂದು ವಚನ, ಬಹಳಷ್ಟು ವರ್ಷಗಳಿಂದ ನಮ್ಮೆಲ್ಲರಿಗೂ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡ್ತಕ್ಕಂಥ ಒಂದು ವಚನ. ಭಯಭೀತರಾದಾಗ, ಅನಾರೋಗ್ಯ ಬಂದಾಗ ಈ ಒಂದು ವಚನ ನಮಗೆ ಬಹಳಷ್ಟು ಒಂದು ಸಮಾಧಾನವನ್ನು ತಂದಿದೆ. ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಲು, ಸಾಕ್ಷಿಯನ್ನು ಕೊಡಲು ಬಂದಿರತಕ್ಕಂಥ ಹಿರಿಕರಾಗಿರ್ತಕ್ಕಂಥ ಪ್ರಕಾಶ್ ಅಮ್ಗೋಳ್ ಮತ್ತು ಶ್ರೀಮತಿ ಸಂಪತ್ ಕುಮಾರಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಬಹಳ ವರ್ಷಗಳಿಂದ ನಿಮ್ಮಿಬ್ಬರನ್ನ ನೋಡ್ತಾ ಇದ್ದೀನಿ, ಅದೇ ರೀತಿ ಇದ್ದೀರಾ, ಏನೇ ಬದಲಾವಣೆಯೇ ಇಲ್ಲ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಶ್ರೀಮತಿ ಪ್ರಕಾಶ್ ಅಮ್ಗೋಳವರೇ, ನಿಮ್ಮ ಒಂದು ಹಿನ್ನೆಲೆಯ ಬಗ್ಗೆ, ನಿಮ್ಮ ಬಾಲ್ಯದ ಒಂದು ನೆನಪುಗಳನ್ನು ಸ್ವಲ್ಪ ಮೆಲ್ಕಾಕೋಣ. ನಿಮ್ಮ ತಂದೆ ತಾಯಿ, ನೀವು ಎಲ್ಲಿ ಹುಟ್ಟಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒಂದು ಪಕ್ಷಿ ನೋಟವನ್ನು ಕೊಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ನಾನು ಮೂಲತಃ ಕೊಳ್ಳೇಗಾಲಿಂದ ಬಂದಿರೋದು. ನಮ್ಮ ತಂದೆ ಕಲಿಯೂರವರು, ಕೆ ಮೋಸಸ್ ಅನ್ನೋದು ಅವ್ರ ಹೆಸರು. ನಮ್ಮ ತಾಯಿ ಶಾಂತಮ್ಮ ಮೋಸಸ್, ಅವರು ಕೊಳ್ಳೇಗಾಲದವರು. ನಾನು ಕೊಳ್ಳೇಗಾಲದಲ್ಲಿ 7 ವರ್ಷದವರೆಗೂ ನಾವು ಅಲ್ಲೇ ಇದ್ವಿ. ನಮ್ಮ ತಂದೆ ಲವ್ರಿ ಸ್ಕೂಲಲ್ಲಿ ಕೆಲಸಕ್ಕೆ ಅಲ್ಲಿ ಮಾಡ್ತಾಯಿದ್ರು. ನಮ್ಮ ತಂಗಿ ಹುಟ್ಟಿದ್ಲು, ಸುಲೋಚನಾ ಬೆಂಜಮಿನ್ ಅಂತ. ಆವಾಗ ನಾವು ಅಲ್ಲಿಗೆ ಹೋಗಲೇಬೇಕಾಯಿತು. ನಾವು ಅಲ್ಲಿ ಕೊಳ್ಳೇಗಾಲ ಶಾಲೆಯಲ್ಲಿ ನಾನು 2ನೇ ಕ್ಲಾಸ್ವರೆಗೂ ಓದಿದೆ. ಆಮೇಲೆ ನಾವು ಲವ್ರಿ ಸ್ಕೂಲ್ಗೆ ಹೋದ್ವಿ. ಅಲ್ಲಿ ನಂದು ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಅಲ್ಲಿ ನಂದು 10ನೇ ಕ್ಲಾಸ್ವರೆಗೂ ಅಲ್ಲೇ ಮಾಡಿ, ಅದೇ ಶಾಲೆಯಲ್ಲಿ 2 ವರ್ಷ ಸೆಕ್ರೆಟ್ರಿಯಲ್ ಕೋರ್ಸ್ ಮಾಡಿ ಮುಗಿಸಿದೆ. ಮುಗಿಸಿದ್ಮೇಲೆ ನನಗೆ ತಕ್ಷಣಕ್ಕೆ ದೇವರು ಒಂದು ಅವಕಾಶ ಕೊಟ್ಟದ್ದು, ಅಲ್ಲೇ ನನಗೆ ಕೆಲಸ ಕೂಡ ಸಿಕ್ತು. ಬಿಸ್ನೆಸ್ ಆಫೀಸಲ್ಲಿ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿಕೊಂಡು ಬಂದೆ. ವಂಡರ್ಫುಲ್. ಕೊಳ್ಳೇಗಾಲಿಂದ, ಕಲಿಯೂರಿಂದ ಕೊಳ್ಳೇಗಾಲ್ಗೆ, ಕೊಳ್ಳೇಗಾಲಿಂದ ಬ್ಯಾಂಗ್ಳೂರಿಗೆ, ಅದ್ಭುತವಾಗಿರ್ತಕ್ಕಂಥ ದೇವರು. ಹಿರಿಕರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ನಿಮ್ಮ ಹಿನ್ನೆಲೆ, ನಿಮ್ಮ ಹೆಸರನ್ನು, ನಿಮ್ಮ ಸರ್ನೇಮನ್ನು ಕೇಳಿದ್ರೆ ನೀವು ಎಲ್ಲೋ ದಕ್ಷಿಣ ಕರ್ನಾಟಕದವರು ಅಲ್ಲ ಅಂತ ಕಾಣಿಸ್ತದೆ. ಹೇಳಿ, ನಿಮ್ಮ ಒಂದು ಹಿನ್ನೆಲೆ ಹೇಳಿ. ನನ್ನ ಮೂಲತಃ ನಾನು ಬೆಳಗಾಂ ಜಿಲ್ಲೆ ಬೈಲಹೊಂಗಲ ತಾಲೂಕು ಸುತ್ತಗಟ್ಟಿ ಗ್ರಾಮ, ಅಲ್ಲಿ ನಾನು ಜನಿಸಿದ್ದು. ಓದಿದ್ದು ಮೊದಲು ರೋಮನ್ ಕೆಥೋಲಿಕ್ ಶಾಲೆ 1ರಿಂದ 10ನೇ ತರಗತಿ, ಅದೇ ಬೋರ್ಡಿಂಗ್ನಲ್ಲಿ ನಾನು ಓದಿದ್ದು. ಬೆಳಗಾಂ ಜಿಲ್ಲೆ ನೇಸರಿಗೆಯಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಆಯಿತು. ತದನಂತರ ನನಗೆ SLC ಮುಗಿಸಿದ ಮೇಲೆ ನನಗೆ ಯಾವುದೋ ಒಂದು ಯಾರೂ ಸಹಾಯ ಇರಲಿಲ್ಲ. ಹೇಗೋ ನಮ್ಮ ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಪಾಸ್ಟರ್ ಸ್ಟ್ಯಾನ್ಸ್ಲಾಸ್ ಮತ್ತು ಸ್ಟ್ಯಾನ್ಲಿ ಪ್ಯಾಂಗ್ಲರ್ ಅವರು ಅಲ್ಲಿದ್ದರು, ನಮ್ಮ ಒಂದು ತಾಲೂಕಿನಲ್ಲಿ, ಬೈಲಹೊಂಗಲ ತಾಲೂಕು. ಆಗ ಅವರು, ಏನು ತಮ್ಮ ನೀ ಏನು ಮಾಡ್ತಾ ಇದೆಯಾ? ಸರ್, ನಾನು SLC ಮುಗಿಸಿದ್ದೇನೆ, ನನಗೆ ಯಾರೂ ವಿಧಿ ಇಲ್ಲ, ಗತಿ ಇಲ್ಲ ಮುಂದೆ ಓದಲಿಕ್ಕೆ. ಸೊ ಯಾಕೆ ತಮ್ಮಯ್ಯ ನೀನು, ನಾವು ಲವ್ರಿ ಶಾಲೆಗೆ ಕಳಿಸ್ತೇವೆ, ಓದ್ತೀಯಾ TCH ಅಂತ. ಆಯಿತು ಸರ್, ಕಳಿಸಿ, ನಾನು ಹೋಗ್ತೇನೆ, ಮಾಡ್ತೇನೆ ಅಂತಂದೆ. ಸೊ ಹಾಗಾಗಿ ಅಲ್ಲಿ ನಾನು ಲವ್ರಿ ಶಾಲೆಯಲ್ಲಿ 1972ರಲ್ಲಿ 72ರಿಂದ 75ಕ್ಕೆ ನಾನು ಟ್ರೈನಿಂಗ್ ಮುಗಿಸಿದೆ. ವಂಡರ್ಫುಲ್. ದೇವರು ಯಾವ ರೀತಿ ನಮ್ಮೆಲ್ಲರನ್ನು ನಡೆಸ್ತಾನೆ ನೋಡಿ. ಒಂದು ಬೆಳಗಾಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ಬರು ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬರು, ಅವರು ಲವ್ರಿ ಅಂತಕ್ಕಂಥ ಒಂದು ಕಾಮನ್ ಪ್ಲೇಸಲ್ಲಿ ಭೇಟಿ ಆಗ್ತಾರೆ. ಸರ್, ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ನಿಮ್ಮ ಒಂದು ಕ್ರೈಸ್ತಿಯ ಬೆಳವಣಿಗೆ, ಈಗಾಗಲೇ ನೀವು ಹೇಳಿದರೆ, ನಿಮ್ಮ ತಂದೆ ಹೆಸರನ್ನು ಹೇಳಿದಾಗಲೇ ನಮ್ಗೆ ಗೊತ್ತಾಯಿತು ನೀವು ಯಾವ ರೀತಿಯಾದ ಒಂದು ಕ್ರೈಸ್ತಿಯ ಬೆಳವಣಿಗೆಯಲ್ಲಿ ಬೆಳೆದಿರ್ತೀರ ಅಂತ. ಆದರೂ ಒಂದು ನಾವು ಅದನ್ನು ಸ್ವಲ್ಪ ಇಣುಕಾಕಿ ನೋಡೋಣ. ಏನು ನಿಮ್ಮ ಒಂದು ಸಬ್ಬತ್ ದಿನ ಯಾವ ರೀತಿ ಇರ್ತಾಯಿತ್ತು, ನಿಮ್ಮ ಮನೆಯಲ್ಲಿ ಆ ಒಂದು ದೇವರ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾಯಿತ್ತು, ಪ್ರೇಯರ್ಗಳು ಯಾವ ರೀತಿ ಇರ್ತಾಯಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆಯವರು ಲವ್ರಿ ಸ್ಕೂಲ್ ಕೆಲಸ ಬಿಟ್ಟ ಮೇಲೆ ಅವ್ರನ್ನ ಬನ್ನಿಮಟ್ಟಿಗೆ ಪಾಸ್ಟ್ರಾಗಿ ಅಪಾಯಿಂಟ್ ಮಾಡಿಕೊಂಡ್ರು. ಪಾಸ್ಟ್ರ್ ಆಗೋಕ್ಕೂ ಮೊದಲೇ ನಮ್ಮಪ್ಪ ಟೈಲರ್ ಆಗಿದ್ದರು. ಆದ್ರೂ ನಮ್ಮನ್ನ ದೇವ್ರ ಭಯಭಕ್ತಿನಲ್ಲೇ ಬೆಳೆಸಿದ್ರು. ಕೊಳ್ಳೇಗಾಲ ಸಭೆಯಲ್ಲಿ ನಾವು ಶುಕ್ರವಾರ ಸಾಯಂಕಾಲ ಆಯಿತು ಅಂದರೆ ಚರ್ಚ್ಗೆ ಹೋಗ್ತಾಯಿದ್ವಿ. ಶನಿವಾರ ಚರ್ಚ್ಗೆ ಟೈಮ್ ಕರೆಕ್ಟಾಗಿ ನಾವು ಹೋಗ್ತಾಯಿದ್ವಿ. ನಮಗೆ ದಿನ ನಾವು ವಚನಗಳನ್ನ ಕಲಿತು ಒಪ್ಪಿಸ್ಬಿಡಬೇಕು. ಅದು ಒಪ್ಸಿದ್ಮೇಲೆ ನಮಗೆ ನಮ್ಮಮ್ಮ ನಮಗೆ ಊಟ ಕೊಡ್ತಾ ಇದ್ದದ್ದು.
ಒಪ್ಸೋವರೆಗೂ ನಮ್ಗೆ ಊಟ ಕೊಡ್ತಾ ಇರಲಿಲ್ಲ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು, ಅವ್ರಿಗೆ ಊಟ ತಿನ್ನಿಸ್ಬೇಕು ಅಂದರೆ ಯೂಟ್ಯೂಬನ್ನು ನೋಡಲಿಕ್ಕೆ ಫೋನ್ ಕೊಟ್ಬಿಡ್ತೀರಾ? ನಿಮ್ಮ ಮಕ್ಕಳು ಜೀವನದಲ್ಲಿ ತುಂಬ ದೊಡ್ಡ ಉದಾಹರಣೆಯಾಗಿ ಬರಬೇಕಾದ್ರೆ ಸತ್ಯವೇದದ ಆ ಒಂದು ಪಠಣವನ್ನು ಮಾಡಿ ಸತ್ಯವೇದವನ್ನು ಓದಿದ ನಂತರ ಊಟವನ್ನು ಕೊಟ್ಟಂಥ ಪೋಷಕರು ಇದ್ದ ಕಾರಣದಿಂದ ಅವರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಕೂಡ ಆಶೀರ್ವಾದವನ್ನು ಹೊಂದಿದ್ದೀರಾ, ಏನಂತೀರಾ? ಹೌದು, ಖಂಡಿತ ಪಾಸ್ಟ್ರೆ. ಯಾಕಂದರೆ ನಾವು ಸಬ್ಬತ್ ಅನ್ನೋದು ನಮಗೆ ಒಂದು ಹಬ್ಬ ಇದ್ದಂಗೆ ಇರ್ತಾಯಿತ್ತು. ಆವತ್ತಿಗೆ ಒಂದು ವಿಭಿನ್ನವಾಗಿ ಅವತ್ತಿಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಅಡುಗೆನೇ ನಮಗೆ ಮಾಡ್ತಾಯಿದ್ರು. ಅದು ಸಬ್ಬತ್ ದಿನ ನಮ್ಮನ್ನ ರೆಡಿ ಮಾಡಿ ನಮ್ಮಮ್ಮ ನಮ್ಮನ್ನ ಚಿಲ್ಡ್ರನ್ಸ್ ಹಬ್ಬ ಸ್ಕೂಲ್ ಕಳಿಸೋರು. ಅಲ್ಲಿ ನಾವು ಎಷ್ಟೋ ವಚನಗಳು ಕಲಿತಾ ಇದ್ವಿ, ಹಾಡುಗಳು ಕಲಿತಾ ಇದ್ವಿ. ಮತ್ತು 13 ಸಾಬತ್ ಬಂತಂದರೆ ಅಲ್ಲೆಲ್ಲ ನಮ್ಮನ್ನ ಪ್ರೋಗ್ರಾಮ್ಗಳಿಗೆ ನಮ್ಮನ್ನ ವಹಿಸ್ತಾ ಇದ್ವಿ. ಎಷ್ಟು ಜನ ಮಕ್ಕಳು ನಿಮ್ಮ ಜೊತೆ ಊಟದವರು? ನಾವು 4 ಜನ ಅಣ್ಣ ತಂಗಿರು. ಅಣ್ಣನವ್ರು ಇಬ್ಬರು ದೊಡ್ಡವರು, ನಾನು 3ನೇವಳು, ನನ್ನ ತಂಗಿ 4ನೇವಳು. ನನಗೂ ನನ್ನ ತಂಗಿಗೂ 7 ವರ್ಷ ಡಿಫ್ರೆನ್ಸು. ನಿಮಗೂ ನಿಮ್ಮ ಅಣ್ಣಂದಿರಿಗೂ 2 ವರ್ಷ. 2 ವರ್ಷ. ಅವ್ರೇನು ಮಾಡ್ಕೊಂಡಿದ್ದಾರೆ ನಿಮ್ಮ ಅಣ್ಣಂದಿರು? ನಮ್ಮ ಮೊದಲನೇ ಅಣ್ಣ ರೂಬೆನ್ ಮೋಸಸ್, ಅವರು ಕೊಳ್ಳೇಗಾಲಲ್ಲಿ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ, ಖ್ಯಾತಪ್ಪ ಮೆಮೋರಿಯಲ್ ಹಾಸ್ಪಿಟಲ್ ಅಂದ್ಕೊಂಡು. ಅವರು US-ನಲ್ಲೇ ಅನೇಕ ವರ್ಷ ಇದ್ದು ಮತ್ತೆ ಇಲ್ಲೊಂದು ಸೇವೆ ಆಗಬೇಕು ಕೊಳ್ಳೇಗಾಲದಲ್ಲಿ, ಒಂದು ಕ್ರೈಸ್ತಿಯ ಒಂದು ಆಸ್ಪತ್ರೆ ಪ್ರಾರಂಭಗೊಂಡು ಅದ್ರ ಮುಖಾಂತರ ದೇವ್ರಿಗೆ ಇದು ಒಂದು ಪಬ್ಲಿಕ್ಗೆ ದೇವ್ರ ಬಗ್ಗೆ ಗೊತ್ತಾಗಬೇಕು, ಪರಿಚಯ ಮಾಡಿಕೊಡುವಂಥ ಒಂದು ಕೇಂದ್ರವಾಗಿರಬೇಕು. ಹೌದು, ಆ ಒಂದು ಉದ್ದೇಶದಿಂದ ಅದೊಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದಾರೆ. 2ನೇ ಅಣ್ಣ ಮತ್ತು ತಂಗಿ USA-ನಲ್ಲಿ ಇದ್ದಾರೆ, ಮೇರಿಲ್ಯಾಂಡಲ್ಲಿ. ಓಕೆ. ಒಂದು ವಿಧದಲ್ಲಿ ನಾವು ನೋಡುವುದಾದರೆ ಒಂದು ತುಂಬ ಒಂದು ಬಡತನ ಅಂತ ನಾನು ಉಪಯೋಗಿಸಲ್ಲ, ಒಂದು ಕಷ್ಟಕರವಾಗಿ ದುಡಿದು ಮುಂದೆ ಬಂದಿರತಕ್ಕಂಥ ಒಬ್ಬ ಹಿರಿಕರ ಮಕ್ಕಳು 4 ಜನನೂ ದೇವರ ಆಶೀರ್ವಾದವನ್ನು ಹೊಂದಿ ವಿಭಿನ್ನವಾಗಿರ್ತಕ್ಕಂಥ ಸ್ಥಳಗಳಲ್ಲಿದ್ದಾರೆ, ಬೇರೆ ಬೇರೆ ಸ್ಥಳಗಳಲ್ಲಿ. ನಿಮ್ಮನ್ನು ಕೂಡ ದೇವರು ಅದ್ಭುತವಾಗಿ ನಿಮ್ಮ ಆಶೀರ್ವಾದವನ್ನು ನಾವೇ ನೋಡಿದ್ದೀವಿ ಕಣ್ಣಾರೆ. ಸೊ ದೇವರು ಅದ್ಭುತವಾಗಿ, ಇದು ನಿಮ್ಮ ಹಿನ್ನೆಲೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗೋಣ, ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ಇಲ್ಲಿ ಬಂದಿರತಕ್ಕಂಥ ಹಿರಿಕರ ಜೊತೆ ನಾವು ಮಾತಾಡೋಣ, ಅವರ ಜೀವನದಲ್ಲಿರ್ತಕ್ಕಂಥ ಸಾಕ್ಷಿಯನ್ನು ನಾವು ಕೇಳೋಣ, ಅವರ ಮಕ್ಕಳ ಜೊತೆ ಕೂಡ ಸಾಧ್ಯವಾದರೆ ಮಾತಾಡೋಣ. ದೇವರು ನಮ್ಮನ್ನು ನಡೆಸಲಿ. ಒಂದು ಸಣ್ಣ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ನಮ್ಮ ಮಾತುಕತೆ ಹಿರಿಕರಾಗಿರ್ತಕ್ಕಂಥ ಪ್ರಕಾಶ್ ಮತ್ತು ಶ್ರೀಮತಿ ಸಂಪತ್ ಕುಮಾರಿ ಅವರ ಜೊತೆ ನಡೀತಾ ಇದೆ. ಇಷ್ಟು ಒಂದು ಕ್ರೈಸ್ತಿಯ ಬಲದಲ್ಲಿ ಬೆಳೆದಿದ್ದೀರ ನೀವು. ಹಂಗಂದರೆ ವಚನ, ರಾಗ ಹಾಡ್ತಕ್ಕಂಥದ್ದು, ಸಭೆಗೆ ಹೋಗ್ತಕ್ಕಂಥದ್ದು, ಜೀವನ ಎಲ್ಲೋ ಒಂದು ಕಡೆ ದೇವರು ತುಂಬ ಆಶೀರ್ವದಿಸಿದ್ದಾನೆ ನಮ್ಮನ್ನು. ದೇವರು ನಮ್ಮ ಮಕ್ಕಳು ಕೊಟ್ಟಿದ್ದಾರೆ, ಮೊಮ್ಮಕ್ಕಳು ಕೊಟ್ಟಿದ್ದಾರೆ. ಸತ್ಯವೇದದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಶೀರ್ವಾದ ಮಕ್ಕಳನ್ನು ನೋಡ್ತಕ್ಕಂಥ ಆಶೀರ್ವಾದ. ಇನ್ನೇನು ಎಲ್ಲ ಆಯಿತು ಜೀವನದಲ್ಲಿ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಬಿರುಗಾಳಿ ಏನಾಯ್ತು ಹೇಳಿ? ನನಗೆ ಗೊತ್ತಿರಲಿಲ್ಲ, ನನಗೆ ಈ ಒಂದು ಕಾಯಿಲೆ ಇದೆ ಅನ್ನೋದು ನನಗೆ ಗೊತ್ತೇ ಆಗಿರಲಿಲ್ಲ. ಮತ್ತು ಎಷ್ಟೋ ಮೆಡಿಕಲ್ ಟೆಕ್ನಾಲಜಿಗಳಲ್ಲಿ ಅದನ್ನು ಇದ್ದರೂ ಸಹ ನನಗೆ ಆ ಒಂದು ತಿಳುವಳಿಕೆ ನನಗೆ ಬರಲಿಲ್ಲ. ತುಂಬ ನವೆ ಆಗ್ತಾಯಿತ್ತು. ಯಾಕೋ ಇಷ್ಟು ನವೆ ಆಗುತ್ತೆ, ಒಂದು ವೇಳೆ ಚಳಿಗಾಲಕ್ಕಿರಬಹುದು ಅಂತ ನಾನು ತಿಳ್ಕೊಂಡೆ. ತುಂಬ ದಿನ ಆದಮೇಲೆ 2020ರಲ್ಲಿ ಫಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಾನು ಎದಕ್ಕೋ ಒಂದು ಡಾಕ್ಟ್ರನ್ನ ನೋಡೋಣ ಅಂಥೇಳಿ ನಾವು ಕ್ಲಿನಿಕ್ ಹೋದೆ. ಡಾಕ್ಟರ್ ನಾಗೇಶ್ ಅಂತ ಅವ್ರ ಹೆಸರು, ಕೊಳ್ಳೇಗಾಲಲ್ಲಿ. ಅವರು ಸರ್ಜನು. ನಾನು ಹೋಗಿ ಅವ್ರು ಟೆಸ್ಟ್ ಮಾಡಿದ್ಮೇಲೆ ಒಂದು ಸ್ಕ್ಯಾನ್ ಮಾಡಿಸ್ರಿ ಅಂತ ಬರ್ಕೊಟ್ರು. ಸ್ಕ್ಯಾನ್ ಮಾಡಿಸಿದ್ಮೇಲೆ ಅವರು ಅಲ್ಲಿ ಒಂದು ಫ್ಲೂಯಿಡ್ ತೆಗಿಬೇಕಾಗುತ್ತೆ ಅಂಥೇಳಿ ಫ್ಲೂಯಿಡ್ ತೊಗೊಂಡ್ರು. ಅದನ್ನು ಟೆಸ್ಟಿಂಗೆ ಮೈಸೂರಿಗೆ ಕಳಿಸ್ಕೊಟ್ರು. ಒಂದು ವಾರ ಆದಮೇಲೆ ರಿಪೋರ್ಟ್ ಬಂದಮೇಲೆ ಅವರು ಇದು ಸ್ವಲ್ಪ ಸೀರಿಯಸ್ ಆಗೇ ಇದೆ, ಪಾಸಿಟಿವ್ ಆಗಿದೆ ಅಂದ್ಕೊಂಡು ಹೇಳಿದ್ರು. ಬಯಾಪ್ಸಿಗೆ ಮತ್ತೆ ಅವ್ರು ರೆಫರ್ ಮಾಡಿದ್ರು ನಾರಾಯಣ ಹಾಸ್ಪಿಟಲ್, ಅದು ಮೈಸೂರಲ್ಲೇ. ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬನಿದ್ನು, ಪ್ರೇಮ್ ಅಂತ. ಅವನಿಗೆ ಸ್ವಲ್ಪ ಫೋನ್ ಮಾಡಿ ನಾನು ಕೇಳಿದೆ, ಈ ರೀತಿ ನಾನು ಅಪಾಯಿಂಟ್ಮೆಂಟ್ ಬೇಕು ಡಾಕ್ಟ್ರಿಂದ,
ಆಂಕೋಲಜಿಸ್ಟ್ ಯಾರಿದ್ದಾರೆ ಅಂತ ಕೇಳಿದಾಗ ಮೇಡಮ್ ನೀವು ಬನ್ನಿ, ಡಾಕ್ಟರ್ ಮಹೇಶ್ ಅವರಿದ್ದಾರೆ, ನಾವಲ್ಲಿ ನೋಡೋಣ ಅಂತ ಹೇಳಿದ್ರು. ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಾಯ್ತು, ಹೋದ್ವಿ, ಡಾಕ್ಟ್ರನ್ನ ಸಂದಿಸಿದ್ವಿ, ರಿಪೋರ್ಟ್ ಎಲ್ಲ ನೋಡಿದ್ರು. ಸರಿಮ್ಮ ಒಂದು ಬಯಾಪ್ಸಿ ಮಾಡ್ತೀವಿ ಅಂತ ಹೇಳಿದ್ರು. ಬಯಾಪ್ಸಿ ಮಾಡಿದ್ರು. ಮಾಡೋವರೆಗೂ ನಮ್ಮದೆಲ್ಲ ಮುಗಿಯೋವರೆಗೂ ನಮ್ಮ ಸ್ಟೂಡೆಂಟ್ ನಂಗೆ ತುಂಬ ಹೆಲ್ಪ್ ಮಾಡಿ ನಮ್ಮ ಜೊತೆಗೇ ಇದ್ದರು. ರಿಸಲ್ಟ್ ಕೂಡ ಬಂತು ಡಾಕ್ಟರ್. ಈಗ ಈ ಮೊದಲನೇ ಸಾರಿ ನೀವು ಹೋಗಿ ನವೆ ಆಗ್ತಿದೆ ಅಂತ ಹೇಳಿದಾಗ ಆ ಒಂದು ಲಿಕ್ವಿಡನ್ನು ತೆಗೆದಾಗ ನಿಮಗೆ ನಿಮ್ಮ ಒಂದು ಮನಸ್ಥಿತಿ ಏನಾಗಿತ್ತು? ಅಯ್ಯೋ ಚೆನ್ನಾಗಿದ್ವಲ್ಲ, ಯಾಕಿದು ಅಂತ ಏನಾದರೂ ನಿಮ್ಮ ವಾಟ್ ವಾಸ್ ಯುವರ್ ನಿಮ್ಮ ಥಿಂಕಿಂಗ್ ಏನಾಗಿತ್ತು ಆವಾಗ? ನನಗೇನು ನೆಗೆಟಿವ್ ಥಾಟ್ಸ್ ಬರಲಿಲ್ಲ ಫಸ್ಟ್, ಎಲ್ಲ ಪಾಸಿಟಿವ್ ಆಗೇ ತಗೊಂಡೆ. ರಿಪೋರ್ಟ್ ಬಂದಾಗಲೂ ಕೂಡ ಡಾಕ್ಟ್ರ್ ಹೇಳಿದಾಗಲೂ ನಾನೇನು ಆತಂಕ ಪಟ್ಕೊಳ್ಳಿಲ್ಲ. ಇಲ್ಲ, ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಹಾವು ಕಚ್ಚಿದೆ ಅನ್ನೋದಕ್ಕಿಂತ ಹಾವು ಕಚ್ಚಲ್ಲ ಅಂತ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಸುಮ್ಮನೆ ನಾನು ನೋಡಿದೆ. ಜನರು ಹೇಳ್ತಾರೆ ಭಯದಲ್ಲೇ ಸತ್ತೋಗ್ತಾರೆ ಅಂತ. ಆದರೆ ನೀವು ಎಲ್ಲೋ ಒಂದು ಕಡೆ ಈ ಲಿಕ್ವಿಡನ್ನು ತೆಗೆದಾಗಿರ್ಬೋದು ಅಥವಾ ಬಯೋಪ್ಸಿಯನ್ನು ಮಾಡುವಾಗ ಜನರಲಿ ಡಾಕ್ಟ್ರುಗಳು ಇದಿದ್ದರೆ ಮಾತ್ರ ಈ ಒಂದು ಸಂಶೋಧನೆಯನ್ನೆಲ್ಲ ಮಾಡೋಕ್ಕೆ ಹೇಳ್ತಾನೆ. ಆದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ, ಅದನ್ನು ಕಾಯಂ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅವರ ಅನುಭವದಲ್ಲೇ ಅವರು ಮುಟ್ಟಿಗಿಟ್ಟಿ ಎಲ್ಲೋ ಕಂಡುಹಿಡ್ಕೊಂಡು ದೇ ವಿಲ್ ಬಿ ವೆರಿ ಶ್ಯೂರ್. ಬಟ್ ಅದನ್ನು ಕಾಯಮ್ಮಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದನ್ನು ಹೇಳ್ತಾರೆ. ಸೊ ನಿಮ್ಗೆ ಯಾವುದು ಭಯ ಬರಲಿಲ್ಲ ಅಂತೀರಾ? ಯಾವ ಭಯನೂ ಬರಲಿಲ್ಲ ಪಾಸ್ಟರ್. ಪ್ರೇಯರ್ ಅಷ್ಟೇ ಇದ್ದದು ನನ್ನ ಜೊತೆಗೆ. ಯಾವುದೊಂದು ಟೆಸ್ಟ್ಗೆ ಹೋದ್ರೂ ನಾನು ಪ್ರೇಯರ್ ಮಾಡ್ಕೊಂಡೇ ಇರ್ತಾಯಿದ್ದೆ. ಬಯೋಪ್ಸಿ ರಿಪೋರ್ಟ್ ಬಂದ ಮೇಲೆ ಅವರು ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಮೈಸೂರಲ್ಲಿ ಎಲ್ಲಿ ಪೆಟ್ ಸ್ಕ್ಯಾನ್ ಸೆಂಟರ್ ಇದೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಭಾರತ್ ಕ್ಯಾನ್ಸರ್ ಸೆಂಟರ್ನಲ್ಲಿ ಇದೆ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು, ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ 1 ವೀಕ್ ಆಗುತ್ತೆ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡೋದು ಅಂತ ಹೇಳಿದ್ರು. ಆಗ ನಮ್ಮ ಅಳಿಯನೂ ಮಗಳೂ ನಮ್ಮ ಜೊತೆಗೆ ಬಂದಿದ್ದರು. ನನ್ನ ಮಗಳು ರೂಪಾ, ಅಳಿಯ ಜಾನ್ ಅಲೆಕ್ಸಾಂಡರ್. ಅವ್ರೇನು ಹೇಳಿದ್ರು, ಮಮ್ಮಿ ಇಲ್ಲಿ ನಿಮಗೆ 1 ವೀಕ್ ವೆಯ್ಟ್ ಮಾಡಿ, ಈಗಾಗಲೇ ನಾವು ಡಿಲೇ ಮಾಡೋದು ಬೇಡ, ಈಗ 1 ವೀಕ್ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ರಿಪೋರ್ಟ್ ಬರಲಿಕ್ಕೆ ಇನ್ನೊಂದು ವೀಕ್ ಅಂತ ಹೇಳ್ತಾರೆ, ಬ್ಯಾಂಗ್ಳೂರಿಗೆ ಹೋಗ್ಬಿಡೋಣ, ಅಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ ಅಂತೇಳಿ ಕರ್ಕೊಂಡು ಬಂದರು. ಅಲ್ಲಿ ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ ಡಾಕ್ಟರ್ ಫಾಸ್ಟ್. ರಿಪೋರ್ಟಲ್ಲಿ ಇದೇನೋ ಪಾಸಿಟಿವ್ ಇತ್ತು. ಬಟ್ ನನ್ನ ಬೆನ್ನಿನಲ್ಲಿ 3 ಕಡೆ ಸಮಸ್ಯೆ ಇದೆ ಅಂದ್ಕೊಂಡು ಅದು ರಿಪೋರ್ಟಲ್ಲಿ ತೋರಿಸಿದ್ರು. ಸರಿ, ಎದ್ಗೂ ನಾವು ರಿಪೋರ್ಟ್ ತೊಗೊಂಡ್ವಿ. ಅಷ್ಟರಲ್ಲಿ ನಮ್ಮ ಅಳಿನೂ ಸುಮಾರು ಕಡೆ ಯಾವ ಡಾಕ್ಟ್ರು ಬೆಸ್ಟ್ ಇದ್ದಾರೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂತ ಹೇಳಿ ಅವರು ಎಲ್ಲ ಕಡೆನೂ ಹುಡುಕ್ತಾಯಿದ್ರು. ಅಲ್ಲಿ ನೋಡುವಾಗ ಅಕ್ಷಿತಾ ಸಿಂಗ್ ಅನ್ನೋರ್ದು ಒಂದು ನೋಡಿದ್ರು. ಅವರು ಸ್ಪೆಷಲೈಸ್ಡ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅಂತ ನೋಡಿದ್ರು. ಅದು ಮತ್ತೆ ಸುರಂಜನ್, ಅದನ್ನೆಲ್ಲ ನನ್ನ ಮಗನ ಸುರಂಜನು ಎಲ್ಲನೂ ಹುಡುಕಿ ಇವ್ರು ಯಾರು ಏನು ಅಂತ ಅವ್ರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ಮೇಲೆ ಡಾಕ್ಟರ್ ಗೈಕ್ವಾಡ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ನು. ಡಾಕ್ಟರ್ ಗೈಕ್ವಾಡು ಮತ್ತು ಡಾಕ್ಟರ್ ಅಕ್ಷಿತಾ ಸಿಂಗ್ ಇಬ್ಬರೂ ಕೆಲಸ ಮಾಡಿದ್ರಂತೆ ನಾರ್ತಲ್ಲಿ. ಇಲ್ಲೋ ಒಂದು ಕಡೆ ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸ್ತಾನೆ ಅಂತಕ್ಕಂಥದ್ದನ್ನು ನೋಡಿ, ಈ ಸ್ಟೋರಿ, ಈ ಒಂದು ಕಥೆಯಲ್ಲೇ ದೇವರ ಹಸ್ತ ನೀವು ನೋಡಬಹುದು. ನಾವು ಒಂದು ವೈದ್ಯಕೀಯರನ್ನ ನೋಡ್ತೀವಿ, ಅಲ್ಲಿ ಯಾರೋ ಗೊತ್ತಿರ್ತಕ್ಕಂಥವ್ರು ಇರ್ತಾರೆ. ನಾವು ಭೇಟಿಯಾಗ್ತಕ್ಕಂಥ ಆ ಒಂದು ಡಾಕ್ಟ್ರು, ನಾವು ಸಲಹೆ ತೊಗೊಳ್ತಕ್ಕಂಥ ಡಾಕ್ಟ್ರು, ಈ ಡಾಕ್ಟ್ರು ಎಲ್ಲೋ ನಾರ್ತಲ್ಲಿದ್ದಾರೆ, ಈ ಡಾಕ್ಟ್ರು ಎಲ್ಲೋ ಸೌತಲ್ಲಿದ್ದಾರೆ. ನೋಡಿದ್ರೆ ಅವರಿಬ್ಬರು ಕ್ಲಾಸ್ಮೇಟ್ಸು. ಯಾಕೆಂದರೆ ಒಂದು ಡಾಕ್ಟ್ರು ಯಾವಾಗಲೂ ಜನರಲ್ಲಾಗಿ ಇನ್ನೊಂದು ಡಾಕ್ಟ್ರ್ ಸಲಹೆ ಇಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಾನೇ ಕರೆಕ್ಟು, ತಾನೇ ಕರೆಕ್ಟು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ನಿಮಗೇನು ಅನ್ನಿಸ್ತು ಆವಾಗ? ನನಗೇನು ಅನಿಸ್ಲಿಲ್ಲ ಪಾಸ್ಟರ್. ಯಾಕಂದರೆ ಮಕ್ಕಳು ಎಲ್ಲ ಥರದಲ್ಲೂ ನನಗೆ ಎಲ್ಲ ಕಡೆನೂ ಹುಡುಕಿ ಎಲ್ಲ ಕಡೆ ನಮ್ಮ ಅಮ್ಮನಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಎಲ್ಲ ಟ್ರೈ ಮಾಡ್ತಾಯಿದ್ರು. ಆವಾಗ ಮತ್ತೆ ನಮ್ಮ ಮಗನು ವೆಲ್ಲೋರ್ ಡಾಕ್ಟರ್ ಡೇವಿಡ್ ಮ್ಯಾಥ್ಯೂ ಅವರು ಪಾಸ್ಟರ್ CD ಮ್ಯಾಥ್ಯೂ ಅವ್ರ ಮಗನು, ಅವ್ರಿಗೂ ಸಹ ಒಂದು ಒಪಿನಿಯನ್ ತಗೊಂಡು ಎಲ್ಲ ರಿಪೋರ್ಟ್ಸ್ ನೋಡಿದ್ರು ಡಾಕ್ಟರ್ ಅಕ್ಷಿತಾ ಸಿಂಗ್ ಅವರು. ಮತ್ತು ಅವ್ರಿಗೆ ಬೆನ್ನಲ್ಲಿ ಇರ್ತಕ್ಕಂಥ ಸಮಸ್ಯೆ ಒಂದು ನೋಡಿದಾಗ ಅವರು MRI ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿದ್ರು. ಮತ್ತು MRI ಸ್ಕ್ಯಾನ್ ಮಾಡಿಸಿದ್ಮೇಲೆ ಅವರು ಸರಿ ಆಪ್ರೇಷನ್ಗೂ ಮೊದಲೇ ಇವರು ಕೀಮೊಥೆರಪಿ ಡಾಕ್ಟ್ರ್ ಹತ್ರ ರೆಕಮೆಂಡ್ ಮಾಡಿದ್ರು. ಅಲ್ಲಿಗೆ ರೆಫರ್ ಮಾಡಿದಾಗ ಡಾಕ್ಟರ್ ಪ್ರಜ್ಞಾನ್ ಅವರು ರೇಡಿಯೇಷನ್ಗೆಲ್ಲ ರೆಡಿ ಮಾಡಿದ್ರು.
ನೋಡಿ ಆಯಿತು ಅಂತ ಹೇಳಿ 4 ಕೀಮೊಥೆರಪಿ ಕೊಟ್ಟರು ಫಸ್ಟ್. ಅದು ಸ್ವಲ್ಪ ಅಗ್ರೆಸಿವ್ ಆಗಿ ಕೊಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿ 3 ವಾರಕ್ಕೊಂದು ಸರಿ ಅದನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. 3ನೇ ವಾರದಲ್ಲಿ ಅವರು ಆ ವಾರ ಆ ಟೈಮ್ನಲ್ಲಿ ಬಂದಿರಲಿಲ್ಲ. ಡಾಕ್ಟರ್ ವಿಜಯ್ ಅನ್ನೋರು, ಅವರು ಆಂಕಾಲಜಿಸ್ಟ್. ಈ ಒಂದು ಕೀಮೋಥೆರಪಿ ಕೊಡಬೇಕಾದ್ರೆ ನಿಮ್ಮ ಒಂದು ಮಾನಸಿಕವಾಗಿ ಶಾರೀರಿಕವಾಗಿ ವಾಟ್ ವಾಸ್ ಯುವರ್ ಕಂಡೀಷನ್ ಎಂಬತಕ್ಕಂಥದ್ದನ್ನು ಒಂದು ಸಣ್ಣ ವಿರಾಮದ ನಂತರ ನಾವು ಮಾತಾಡೋಣ. ಕೀಮೋಥೆರಪಿ ಎಂಬತಕ್ಕಂಥದ್ದು ದೇಹಕ್ಕೆ ಎಷ್ಟು ಒಂದು ಹಾನಿ ಮಾಡ್ತದೆ ಎಂಬತಕ್ಕಂಥದ್ದನ್ನು ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಈ ಹಿರಿಕರ ಸಾಕ್ಷಿಯನ್ನು ನಾವು ಮುಂದುವರಿಸೋಣ. ಶ್ರೀಮತಿ ಸಂಪತ್ ಕುಮಾರಿ ಮತ್ತು ಅವರ ಯಜಮಾನರು ಪ್ರಕಾಶ್ ಅಮ್ಗೋಳ್ ಅವರು ಇಲ್ಲೇ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿ ನಿಮ್ಮ ಮುಂದೆ. ಬನ್ನಿ ಮುಂದುವರ್ಸೋಣ. ಕೀಮೋಥೆರಪಿ ಅಂದರೆ ನಾವು ಎಷ್ಟೋ ಸರಿ ಕೇಳಿರ್ತೇವೆ, ಅವರು ಒಂಥರ ಸುರ್ಗೋಗ್ತಾರೆ, ಕೂದಲೆಲ್ಲ ಬಿತ್ತೋಗ್ಬಿಡ್ತದೆ, ಅವರು ನೋಡಲಿಕ್ಕೆ ಅಸಹ್ಯ ಆಗಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇತ್ತು. ಸೊ ಇದೆಲ್ಲ ನೀವು ಕೇಳಿದ್ರಾ ಅಥವಾ ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಯ್ತಾ? ನಾನು ಅಲ್ಲಿಗೆ ಹೋದ್ಮೇಲೆ ಆವಾಗಲೂ ಅಷ್ಟು ಗೊತ್ತಾಗಲಿಲ್ಲ ಫಾಸ್ಟ್. ನೋಡ್ತಾ ಇದ್ದೆ ಎಲ್ಲರನ್ನೂ, ಆದರೆ ಇದು ಕೀಮೋಯಿಂದನ ಅಂತಲೂ ಸಹ ನನಗೆ ಗೊತ್ತಾಗಲಿಲ್ಲ. ಓಕೆ. ಕೀಮೋ ಅಂದ ತಕ್ಷಣ ನಮ್ಮ ಮಗನಿಗೆ ಒಂದು ಸ್ವಲ್ಪ ಆತಂಕನೇ ಇತ್ತು. ಡಾಕ್ಟರ್ ಅಕ್ಷಿತಾ. ನಿಮ್ಮ ಮಗ ಏನು ಮಾಡ್ತಾರೆ? ಅವರು ದೊಡ್ಡವರ ಚಿಕ್ಕವರ? ನಮ್ಮ ಮಗನು ಪ್ರದೀಪ್ ಸುರಂಜನ್ ಅಂತ, ಅವರು ಬ್ಯಾಂಗ್ಳೂರು ಮೆಟ್ರೋ ಕಾನ್ಫರೆನ್ಸ್ ಆಫೀಸ್ನಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪ್ರತಿಕ್ರಿಯೆ ಏನಾಗಿತ್ತು? ತುಂಬಾ ಆತಂಕದಲ್ಲಿ ಇದ್ದರು. ನಾನೇ ಧೈರ್ಯವಾಗಿದ್ದೆ, ಆದರೆ ನನ್ನ ಮಗನಿಗೆ ಸ್ವಲ್ಪ ಆತಂಕ ಇತ್ತು. ಡಾಕ್ಟರ್ ಅಕ್ಷಿತಾ ಅವ್ರ ಹತ್ರ ಹೋದಾಗೂ ಸಹ ಕೇಳ್ತಾನೆ, ಡಾಕ್ಟರ್ ಎನಿ ಲೈಫ್ ರಿಸ್ಕ್ ಫಾರ್ ಮೈ ಮದರ್ ಅಂತ. ಅವ್ರ ಜೊತೆ ನಾವು ಮಾತಾಡೋಣ. ಈಗ ದೂರವಾಣಿ ಮೂಲಕ ಒಂದು ಕರೆಯನ್ನು ಮಾಡಿ ಅವರ ಒಂದು ಅನಿಸಿಕೆಯನ್ನು ತೆಗೆದುಕೊಳ್ಳೋಣ. ಸರ್ ನಮಸ್ಕಾರ. ನಾವು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆದಾಗಲೂ ಕೇಡಿಗೆ ಎದುರೇನು ಎಂಬತಕ್ಕಂಥ ಕಾರ್ಯಕ್ರಮದಿಂದ ನಿಮಗೆ ಕರೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಕರಾಗಿರ್ತಕ್ಕಂಥ ಪ್ರಕಾಶ್ ಅಮ್ಗೋಳ್ ಮತ್ತು ಶ್ರೀಮತಿ ಸಂಪತ್ ಕುಮಾರಿ ಅಮ್ಗೋಳ್ ಅವರು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತುಂಬ ಸಂತೋಷ. ಅವರು ನಿಮ್ಮ ತಂದೆ ತಾಯಿ. ಅವರಿಗೆ ಮೊದಲನೇ ಸಾರಿ ಕೀಮೋಥೆರಪಿಯನ್ನು ಕೊಡಬೇಕು, ಮೊದಲನೇ ಸಾರಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು, ನಿಮ್ಮ ತಾಯಿಗೆ ಈ ರೀತಿಯಾದ ತೊಂದರೆ ಇದೆ ಅಂತ ಕೇಳಲ್ಪಟ್ಟಾಗ ನಿಮ್ಮ ಅನಿಸಿಕೆ ಏನಾಗಿತ್ತು? ನಮಗೆ ಅದು ಹೊಸದಾಗಿತ್ತು. ಕೇಳಿದ ತಕ್ಷಣ ಅವ್ರ ಮಗನಾಗಿದ್ಕೊಂಡು ನನಗೆ ಸ್ವಲ್ಪ ತುಂಬಾ ದುಃಖ ಹಾಗೂ ಭಯ ಆಯ್ತು. ಇದೇನ್ ನಮ್ ತಾಯಿ ಈ ತರ ಸಡನ್ ಆಗಿ ಈ ತರ ಆಯ್ತಲ್ಲ ಅಂತ. ವಾಟ್ ವಾಸ್ ಯ ರಿಯಾಕ್ಷನ್? ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇತ್ತು ವೆನ್ ಯು ಕೇಮ್ ಟು ನೋ, ವೆನ್ ಯು ಸಾ ದ ರಿಪೋರ್ಟ್ಸ್? ಅದು ಪಾಸಿಟಿವ್ ಬಂದಾಗ ನಿಮ್ಗೆ ಏನು ಅನ್ನಿಸ್ತು? ರಿಪೋರ್ಟ್ಸ್ ನೋಡಿದಾಗ ತುಂಬಾ ಇದಾಯ್ತು. ಯಾಕಂದ್ರೆ ಲೈಕ್ ಥರ್ಡ್ ಟು ಫೋರ್ತ್ ಸ್ಟೇಜ್ ಅಂತ ರಿಪೋರ್ಟ್ ನಲ್ಲಿ ಡಾಕ್ಟರ್ ಹೇಳಿದಾಗ ಆಲ್ ಆಫ್ ಅ ಸಡನ್ ನಮ್ ತಾಯಿ ಇಷ್ಟು ಆರೋಗ್ಯ ಆಗಿದ್ರಲ್ಲ, ಸಡನ್ ಆಗಿ ಹಿಂಗ ಆಯ್ತು ಅಂದ್ಬಿಟ್ಟು ಒಂಥರ ಬೇಜಾರಾಯ್ತು, ದುಃಖ ಆಯ್ತು. ಸೊ ಏನ್ ಮಾಡಿದ್ರಿ ಈಗ? ದುಃಖ ಈ ರೀತಿಯಾಗಿ ಫಸ್ಟ್ ನಾವೇನ್ ಮಾಡಿದ್ವಿ ಅಂದ್ರೆ ದೇವ್ರ ಮೇಲೆ ಭಾರ ಹಾಕಿದ್ವಿ. ಫಸ್ಟ್ ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆ ನಿಯಮಿತ ದೇವರು ಅನೇಕ ಜನರು ನಮ್ ಕನೆಕ್ಟ್ ಮಾಡಿದ್ರು. ಮೊದಲನೇದಾಗಿ ಫಸ್ಟ್ ಅನ್ಬು ಅವರು ನಮ್ಗೆ ಡಾಕ್ಟರ್ ವಿನಯ್ ಗೈಕ್ವಾಡ್ ಅವ್ರದ್ದು ರೆಫರೆನ್ಸ್ ಕೊಟ್ರು. ಅವ್ರು ಬಂದು ಆಂಕಾಲಜಿಸ್ಟ್ ಡೆಲ್ಲಿನಲ್ಲಿ. ಆಮೇಲೆ ಇನ್ನೊಂದು ಡಾಕ್ಟರ್ ಇವರು CD ಮ್ಯಾಥ್ಯೂ ಅವರ ಡೇವಿಡ್ ಮ್ಯಾಥ್ಯೂ ಅವರು. ಸೊ ಇವರು ಆಂಕಾಲಜಿಸ್ಟ್ CMC ನಲ್ಲಿ. ಸೊ ಇವ್ರಿಬ್ರು ರೆಫರೆನ್ಸ್ ಕೊಟ್ಟು ಅವ್ರು ಏನ್ ಮಾಡಿದ್ರು, ವಿನಯ್ ಗೈಕ್ವಾಡ್ ಅವರು ನಮ್ಗೆ ಇಲ್ಲಿ NH ನಲ್ಲಿ ಅವರು ವರ್ಕ್ ಮಾಡ್ತಿದ್ರು ಬ್ಯಾಂಗ್ಳೂರ್ನಲ್ಲಿ. ಸೊ ಅವ್ರ ಸ್ನೇಹಿತರಾದ ಡಾಕ್ಟರ್ ಅಕ್ಷಿತಾ ಅವರು ಆನ್ಕಾಲಜಿಸ್ಟ್. ಸೊ ಅವ್ರು ರೆಫರೆನ್ಸ್ ಕೊಟ್ರು. ಈಗ ಇಷ್ಟೆಲ್ಲ ಮಾಡಿದ್ರೆ ಇದೊಂದು ನೇರವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಬೇಸರ ಮಾಡ್ಕೊಂಬಿಡಿ. ಎಲ್ಲೋ ಒಂದ್ ಕಡೆ ನಿಮ್ ತಾಯಿನ ಕಳ್ಕೊಳ್ತೀರಾ ಅಂತ ಒಂದು ಭಯ ಇತ್ತಾ ನಿಮಗೆ? ಇತ್ತು ಫಸ್ಟ್. your mother might die, that you might lose ಅಂತ ಒಂದು ನಾವು ವ್ಯಕ್ತಪಡಿಸಲಿಲ್ಲ. ನಾನು ನನ್ನ ತಂಗಿ ಆಗ್ಲಿ ವ್ಯಕ್ತಪಡಿಸಲಿಲ್ಲ, ಆದ್ರೆ ನಮಗೆ ಒಂದು ಭಯ ಇತ್ತು. ಓಕೆ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಘಟನೆ ನಿಮಗೂ ದೇವರಿಗೂ ನಿಮ್ಮ ಸಂಬಂಧವನ್ನು ಯಾವ ರೀತಿ ಬೆಳೆಸಿದೆ? ಯುವರ್ ರಿಲೇಷನ್ ವಿತ್ ಗಾಡ್ ಆಸ್ ಇಟ್ ಇಂಪ್ರೂವ್ಡ್ ಆಫ್ಟರ್ ದಿಸ್ ಇನ್ಸಿಡೆಂಟ್? ಹೌದು ಫಸ್ಟ್.
ಪ್ರಾರ್ಥನೆ ನಾವು ಪ್ರಾರ್ಥನೆ ಮಾಡಿದೀವಿ, ಉಪವಾಸ ಪ್ರಾರ್ಥನೆ ಮಾಡಿದೀವಿ, ಅನೇಕ ಸಭಿಕರು ಮಾಡಿದ್ದಾರೆ. ಆಲ್ ಓವರ್ ದ ವರ್ಲ್ಡ್ ದೇ ಹ್ಯಾವ್ ಪ್ರೇಡ್ ಫಾರ್ ಮೈ ಮದರ್. ಅಂಡ್ ಅದು ಹಣ ಏನೇ ಖರ್ಚು ಮಾಡಿರ್ಬೋದು, ಆದ್ರೆ ನಮ್ಗೆ ಏನಂದ್ರೆ ಪ್ರಾರ್ಥನೆಯಿಂದಾನೇ ನಮ್ ತಾಯಿ ಇವತ್ತು ಗುಣ ಆಗಿದ್ದಾರೆ ಅಂತ ನಾವು ನಂಬಿದೀವಿ ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ದಟ್ ಇಸ್ ದ ಲೈನ್ ದಟ್ ಐ ವಾಂಟೆಡ್ ಟು ಹಿಯರ್. ದೇವರು ನಿಮ್ಮನ್ನು ಮತ್ತು ನಿಮ್ಮ ಶ್ರೀಮತಿ, ನಿಮ್ಮ 2 ಮಕ್ಕಳು, ನಿಮ್ಮ ಜವಾಬ್ದಾರಿ, ನಿಮ್ಮ ಭವಿಷ್ಯ ಎಲ್ಲವನ್ನ ದೇವರು ನಡೆಸ್ತಾನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ದ ಶೋ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳಿಗೆ ಕೂಡ ಒಂದು ಸಣ್ಣ ಅನುಮಾನ, ಎಲ್ಲಿ ನೀವು ಮರಣವನ್ನು ಅಪ್ತೀರಾ ಅಂತ ನಿಮಗೆ. ಆದರೆ ದೇವರು ನಿಮ್ಗೆ ಅಷ್ಟು ಒಂದು ಧೈರ್ಯವನ್ನು ಕೊಟ್ಟು ನಿಮಗೆ ಆ ಥಾಟ್ಸೇ ಬರಲಿಲ್ಲ ಅಲ್ಲ? ಇಲ್ಲ ಪಾಸ್ಟರ್, ನನಗೆ ಬಯಾಪ್ಸಿ ರಿಪೋರ್ಟು ಪಾಸಿಟಿವ್ ಅಂತ ಬಂದ ತಕ್ಷಣ ನಾನು ಒಂದೇ ಒಂದು ಕೆಲಸ ಮಾಡಿದ್ದಂದರೆ ಬೈಬಲ್ ಓದಿ ಮೊಣಕಾಲು ಊರಿದೆ. ಅದೊಂದೇ ಟೈಮ್ನಲ್ಲಿ ನಾನು ಹತ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡದ್ದು, ಪಾಸ್ಟರ್ ಸ್ವಾಮಿ ನನಗಿದು ಬಂದಿದೆ, ನನಗೆ ಗೊತ್ತಿಲ್ಲ, ಆದರೆ ನಿನಗೆ ಒಪ್ಪಿಸ್ತಾ ಇದ್ದೀನಿ, ಇದೆಲ್ಲದಕ್ಕೂ ನಿನ್ನೆ ನಂಬಿದ್ದೀನಿ ಸ್ವಾಮಿ, ನೀನೇ ಇದನ್ನು ನೆರವೇರಿಸ್ಕೊಡ್ಬೇಕು, ಏನೇ ಒಳ್ಳೇದಿದ್ರು ಕೆಟ್ಟದಿದ್ರು ನಿಮ್ಮ ಚಿತ್ತ ಅಂತ ಹೇಳಿ ನಾನು ಅದೊಂದು ದಿವಸ ಸಿನ್ಸಿಯರಾಗಿ ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿ ಆವಾಗಿಂದ ನಾನು ದೇವರಲ್ಲಿ ಭಾರ ಇಟ್ಕೊಂಡೇ ಹೋದೆ ಪಾಸ್ಟರ್. ಯಜಮಾನರಾಗಿ ಮನೆಯ ಒಂದು ಆಡಳಿತ ನಿಮ್ಮ ಕೈಯಲ್ಲಿ, ಏನೇ ನಿರ್ಧಾರ ತಗೊಂಡ್ರು ಅದು ಒಳ್ಳೆ ನಿರ್ಧಾರ ಆದರೂ ನಿಮ್ಮದೇ, ಕೆಟ್ಟ ನಿರ್ಧಾರ ಆದರೂ ನಿಮ್ಮದೇ. ಸೊ ನೀವು ನಿಮ್ಮ ಒಂದು ಮನಸ್ಸಿನಲ್ಲಿ ಏನು ನಡೀತಾ ಇತ್ತು? ಈಗ ನನ್ನ ಜೀವನ ಸಂಗಾತಿಗೆ ಹಿಂಗೆ ಆಗ್ಬಿಡುತ್ತಲ್ಲ, ವಾಟ್ ವಾಸ್ ಯುವರ್ ರಿಯಾಕ್ಷನ್? ನನಗೂ ಭಾಳ ಬೇಜಾರಾಗೋಯ್ತು. ಅಂದರೆ ನಮ್ಮ ಕುಟುಂಬದಲ್ಲಿ ಒಂಥರ ಕತ್ಲು ಕವಿತು ಅವಾಗ. ಈ ರೀತಿ ಆದ್ಕೊಳ್ಳೆ ನನಗೂ ಗೊತ್ತಿಲ್ಲ ಈ ರೀತಿ ಆಗುತ್ತೆ ಅಂತ. ಆಮೇಲೆ ಇವಳು ಕೂಡ ಸ್ವಲ್ಪ ಹೇಳಲಿಲ್ಲ. ಸೊ ಹಾಗಾಗಿ ಇರಲಿ, ಏನೋ ದೇವರು ಕಾಯಿಲೆ ಕಷ್ಟ ಅದು ಹೇಳಿ ಬರಲ್ಲ, ಎಲ್ರಿಗೂ ಬರ್ತದೆ ಕಾಯಿಲೆ, ನಮಗೂ ಇದೆ, ನಮಗೂ ಇರ್ಬೋದು. ಆದರೆ ದೇವರು ಈ ರೀತಿ ಕೊಟ್ಟನಲ್ಲ ಅಂತ ಯೋಚನೆ ಮಾಡಿದೆ. ಆಮೇಲಿಂದ ನಾನು ದೃಢ ನಿರ್ಧಾರ ಮಾಡಿದೆ, ಸ್ವಾಮಿ ನಿನಗೆ ನಾನು ಒಪ್ಪಿಸಿದ್ದೇನೆ. ಈ ರೀತಿ ಆದದ್ದು ಅದು ನಾವು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೂ ನೀನು ಕೊಟ್ಟಿರ್ಬೋದು, ನಾವು ಅದನ್ನು ಸ್ವೀಕರಿಸ್ತೇವೆ. ಇನ್ನು ಮುಂದೆ ನಾವು ನಿನಗೆ ಇನ್ನೂ ಹೆಚ್ಚಿಗೆ ನಾವು ಭಯಭಕ್ತಿಯಿಂದ ನಡ್ಕೋತೇವೆ ಅನ್ನುವಂಥ ಒಂದು ಮನಸ್ಸು ಕೂಡ ನನಗೆ ಆವತ್ತಿಂದ ಬಂತು. ಮೊದಲು ನಾನು ಅಷ್ಟು ಇದಿರಲಿಲ್ಲ, ಸ್ವಲ್ಪ ಭಕ್ತಿ ಸ್ವಲ್ಪ ಕಡಿಮೆ ಇತ್ತು ನನ್ನಲ್ಲಿ. ಸೊ ಈಗೀಗ ನಾನು ಎಲ್ಲ ಆ್ಯಕ್ಟಿವಿಟೀಸ್ ತಗೋತೇನೆ ಚರ್ಚ್ನಲ್ಲಿ. ಸೊ ದೇವರ ಭಕ್ತಿ ಜಾಸ್ತಿ ಆಗ್ತಾಯಿದೆ ಇದರಿಂದ. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಒಂದು ಸಾಕ್ಷಿಯನ್ನು ತಿರ್ಗಾ ಮುಂದುವರಿಸೋಣ. ಆದರೆ ಆ ಪ್ರಾರ್ಥನೆ ನಿಮಗೆ ಖಂಡಿತವಾಗ್ಲೂ ಫಲ ಕೊಡ್ತು ಅಂತ ನನಗೆ ಯಾವುದೇ ಸಂದೇಹ ಇಲ್ಲ. ಯಾಕೆಂದರೆ ಇವತ್ತು ಜೀವಂತವಾಗಿ ಈ ಘಟನೆ ನಡೆದು 3 ವರ್ಷಗಳಾದವು, ಈಗ 2 ವರ್ಷ ಆಗಿ ಈಗ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ದೇವರು ನಿಮಗೆ ಪ್ರಾಣವನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆರೋಗ್ಯವಾಗಿದ್ದೀರಾ. ಯಾರಾದರೂ ನೀವಾಗಿ ಹೋಗಿ ಹೇಳಬೇಕು ಅವರಿಗೆ ನನಗೆ ಈ ರೀತಿ ಆಗಿತ್ತೆ ಅಂತಾರೆ, ಇಲ್ಲಾಂದರೆ ಕಂಡಿಡಿಯಕ್ಕೆ ಆಗಲ್ಲ. ಸೊ ದೇವರು ನಿಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.